ವಿಶೇಷ ಉಪನ್ಯಾಸ ಶಿಕ್ಷಣ ಇಲಾಖೆಯ ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಈ ಗ್ರಾಹಕರ ಸಮಸ್ಯೆಗಳ ಕುರಿತು ಸಮಗ್ರವಾಗಿ ಈ ಒಂದು ನ್ಯಾಯ ದೊರಕಿಸಿಕೊಡುವಲ್ಲಿ ಮತ್ತು ಗ್ರಾಹಕರನ್ನ ಜಾಗೃತಗೊಳಿಸುವಲ್ಲಿ ಪ್ರತಿ ವರ್ಷ ಬೆಳಗಾವಿಯಲ್ಲಿಯೂ ಕೂಡ ವಿಶ್ವ ಗ್ರಾಹಕರ ದಿನಾಚರಣೆ ಮತ್ತು ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ ಮತ್ತು ಇನ್ನೂ ಸ್ಕೂಲು ಕಾಲೇಜುಗಳಲ್ಲಿ ಕೂಡ ಕಾರ್ಯಕ್ರಮ ಅಂದ್ರೆ ಗ್ರಾಹಕರ ಜಾಗೃತಿ ಕ್ರಮವನ್ನು ಹಮ್ಮಿಕೊಳ್ತಾ ಈ ಕಾನೂನಿನ ಅರಿವನ್ನು ಮೂಡಿಸುವಂತ ಕಾರ್ಯ ಮಾಡ್ತಾ ಇದೆ. ಆದ್ದರಿಂದ ಸಚಿವರು ಕೂಡ ಬೇರೆ ಬೇರೆ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ಸಂಕ್ಷಿಪ್ತವಾಗಿ ನಮಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರುವುದರಿಂದ ಈ ಒಂದು ಹೊಸ ಒಂದು ಪದ್ಧತಿ ವರ್ಚುವಲ್ ಹಿಯರಿಂಗ್ ಡಿಜಿಟಲ್ ಎಕ್ಸೆಸ್ ಅನ್ನುವಂತ ಏನು ಒಂದು ತಾಂತ್ರಿಕತೆಯನ್ನು ಬಳಸಿಕೊಂಡು ಡಿಜಿಟಲ್ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಸರಿಯಾಗಿ ಬಳಸಿಕೊಂಡು ಗ್ರಾಹಕರು ತಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಬೇಕು ಅನ್ನುವಂತ ವ್ಯಾಜ್ಯ ಇರಲಿ ಅಥವಾ ಕಾನೂನು ಸಲಹೆ ಬೇಕಾಗಿರಲಿ, ಎನಿ ಲೀಗಲ್ ಮ್ಯಾಟರ್ ನೀವು ವ್ಯಾಜ್ಯ ಇರಬೇಕು ಅಂತಂದ್ರೆ ಅಲ್ಲ, ನೀವು ಕಾನೂನು ವಿಚಾರವಾಗಿ ಏನೇ ವಿಷಯ ತಿಳ್ಕೋಬೇಕಾದ್ರೂ ಸಹ ಎಲ್ರಿಗೂ ಗೊತ್ತಿರಬೇಕಾಗಿರೋ ಒಂದು ಆಫೀಸ್ ಅಥವಾ ಪ್ರಾಧಿಕಾರದ ಹೆಸರಂದ್ರೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ. ನೋಡಿ, ನಾವು ಎಲ್ಲ ಮಹಿಳೆಯರಿಗೆ ಉಚಿತವಾಗಿ ಅವ್ರಿಗೆ ಯಾವುದೇ ಇನ್ಕಮ್ ಲಿಮಿಟ್ ಇಲ್ಲದೇ ಇರೆಸ್ಪೆಕ್ಟಿವ್ ಆಫ್ ದರ್ ಇನ್ಕಮ್ ಲಿಮಿಟ್, ಅವ್ರಿಗೆ, ಮಕ್ಕಳಿಗೆ, ರೈತರಿಗೆ, ಕೂಲಿ ಕಾರ್ಮಿಕರಿಗೆ, ಎಲ್ಲ SC/ST ವರ್ಗದವರಿಗೆ, OBCಗಳಿಗೆ, ಈ ರೀತಿ ಸುಮಾರು 12 ಕ್ಯಾಟಗರಿ ಅಲ್ಲಿ ಬರುವ ಜನರಿಗೆ ನಾವು ನಮ್ಮ ಸರ್ಕಾರದ ವತಿಯಿಂದ ಅವರಿಗೆ ಉಚಿತವಾಗಿ ಕಾನೂನಿನ ಅರಿವು ಮತ್ತು ಇತ್ತೀಚೆಗೆ ಅದು ಬಹಳ ಚೆನ್ನಾಗಿ ಕೆಲಸ. ಮೌಲ್ಯಮಾಪನ ಇಲಾಖೆ ಎಲ್ಲ ಬರ್ತದೆ, ಹಳ್ಳಿಯಿಂದ ಇರೋದ್ರಿಂದ ಡೆಲ್ಲಿವರೆಗೆ ಎಲ್ಲ ಕೂಡ ಮೌಲ್ಯಮಾಪನ ಒಳಗಡೆ ಬರ್ತದೆ. ನಾವು ಕೂಡ ಸ್ವಯಂ ಅರ್ಥ ಮಾಡ್ತೀವಿ. ಅಂತೆಲ್ಲ 5% 10% ತೂಕ ಕಡಿಮೆ ಆದರೆ ನಿಮ್ಗೆ ಗೊತ್ತಾಗಲ್ಲ. ದವಸಧಾನ್ಯಗಳನ್ನು ತೂಕಕ್ಕೆ ಕಡಿಮೆ ಕೊಟ್ಟು ನಿಮ್ಗೆ ಗೊತ್ತಾಗುತ್ತಿಲ್ಲ, ತಗೊಂಡು ಹೋಗ್ತಾ ಇದೆ. ಅದನ್ನು ಸರಿಯಾದಂಥ ರೀತಿಯಲ್ಲಿ ಮಾಡಿದ್ರೆ ನಮ್ಮ ಕರ್ತವ್ಯ, ನಮ್ಮ ಇಲಾಖೆ ಸದುಪಯೋಗ ಮಾಡಿಕೊಳ್ಳೋದು ಆಗ್ತದೆ. ಅದಕ್ಕೆ ಇಲ್ಲಿ ಏನೇನಿದೆ, ಗ್ರಾಹಕರು ಎಚ್ಚರಿಕೆಯಿಂದ ಇರಬೇಕು, ವಿಷಯಗಳನ್ನು ತಿಳ್ಕೋಬೇಕು, ತೂಕವನ್ನು ತಿಳ್ಕೋಬೇಕು, ತೂಕ ಕರೆಕ್ಟಾಗಿ ಇದೆಯೇ ತಿಳ್ಕೋಬೇಕು. ಇವೆಲ್ಲ ತಿಳ್ಕೊಳ್ಳೋದ್ರಿಂದ ನಿಮಗೆ ಗೊತ್ತಿಲ್ಲದ 10% ಲಾಸ್ ಆಗ್ತಾ ಇರ್ತದೆ. ಅದನ್ನು ಕಾಪಾಡೋದಕ್ಕೆ ಮೌಲ್ಯಮಾಪನ ಇಲಾಖೆ ಇರಬೇಕು. ಅದನ್ನು ಸದುಪಯೋಗ ಮಾಡಬೇಕು, ಸಕಾಲ ಕಂಪ್ಲೇಂಟ್ ಮಾಡಬೇಕು. ನಮ್ಮ ಇಲಾಖೆಯವರು ಕೂಡ ಹೇಳ್ತಾರೆ, ಇತ್ತೀಚೆಗೆ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಮೌಲ್ಯಮಾಪನ ಇಲಾಖೆ. ಇನ್ನಷ್ಟು ಏನು ಬೇಕು ಸೌಲಭ್ಯಗಳನ್ನು ಕೊಡೋಕ್ಕೆ ಸರ್ಕಾರ ರೆಡಿ ಇದೆ. ಆದರೆ ನೀವು ಅದನ್ನು ಸರಿಯಾದಂಥ ರೀತಿಯಲ್ಲಿ ಬಳಸಿ ಗ್ರಾಹಕರ ರಕ್ಷಣೆ ಇಲಾಖೆಯ ಸರ್ಕಾರದ ಮುಖ್ಯ ಕರ್ತವ್ಯ ಅಂತ ನಾವೆಲ್ಲ ಕೆಲಸ ಮಾಡಬೇಕು ಅಂತ ಗ್ರಾಹಕರಿಗೆ ನಾನು ಸಲಹೆ ಮಾಡ್ತೇನೆ. ಈ ಸಂದರ್ಭದಲ್ಲಿ